ಧಾವಿಸ್ತಾ ಇರುವಂತದ್ದು. ಇಲ್ಲಿ ಅವರ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಯಾಗಿರುವಂತಹ ಬಸವರಾಜ್ ದೇಶಮುಖ್ ಅವರು ಕೂಡ ಇದ್ದಾರೆ. ಸೊ ಅಂದ್ರೆ ಅವರ ಶರಣಬಸಪ್ಪ ಅಪ್ಪ ಅವರ ಧರ್ಮ ಪತ್ನಿಯಾಗಿರುವಂತಹ ದಾಕ್ಷಾಯಿಣಿ ಅವ್ವಾಜಿ ಅವರ ಸಹೋದರರು ಕೂಡ ಇರುವಂತದ್ದು. ಅಂದ್ರೆ ಅವರೇ ಇದನ್ನ ಮುಂದೆ ನಿಂತು ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ರೆಡಿ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಸೊ ಎಲ್ಲರೂ ಕೂಡ ಈಗ ಬರ್ತಾ ಇರುವಂತದ್ದು, ಸಾಕಷ್ಟು ಜನರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು, ಎಲ್ಲರೂ ಕೂಡ ಆತಂಕ ಇರುವಂತದ್ದು. ಸೊ ಅವರಿಗೆ ಭಕ್ತರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಮಾಜಿ ಶಾಸಕರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಪ್ಪೋರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹಳಷ್ಟು ಜನರಿಗೆ ನುಂಗ್ಲಾರದಂತ ತುತ್ತು, ಏನ್ ಹೇಳ್ತೀರಿ? ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾಗಿರುವಂತಹ ಶರಣಬಸವೇಶ್ವರರ ಪೀಠಾಧಿಪತಿಗಳಾಗಿ ಅನೇಕ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣದ ಒಂದು ದಾಸೋಹವನ್ನ ನೀಡಿ ದಾಸೋಹ ಪರಂಪರೆಯನ್ನ ತಮ್ಮ ಮೈಗೂಡಿಸಿ ತ್ರಿಕಾಲ ಪೂಜೆಗಳನ್ನ ಸತತವಾಗಿ ಮಾಡ್ಕೊಂಡು ಬಂದಂತಹ ಪರಮಪೂಜ್ಯ ಶರಣಬಸವಪ್ಪ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದು ಇವತ್ತು ಈ ಭಾಗದ ಜನರಿಗೆ ಬಹಳಷ್ಟು ದುಃಖವನ್ನ ಇವತ್ತಿನ ದಿವಸ ಆಗಿರುವಂತದ್ದು. ಅಪ್ಪಾಜಿಯವರು ಮಾಡಿರುವಂತಹ ಸಾಧನೆ ಅದು ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ದೇಶದ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರ ಮೂರ್ತಿಯನ್ನ ಪರಮಪೂಜ್ಯ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಅಲ್ಲಿ ಸ್ಥಾಪನೆಗೊಂಡಿರುವಂತದ್ದು. ಇದನ್ನ ಅಪ್ಪಾಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಅನ್ನೋದು ಇವತ್ತು ನಮ್ಗೆಲ್ಲರಿಗೂ ಕೂಡ ನಂಬಲಿಕ್ಕೂ ಕೂಡ ಆಗೋದಿಲ್ಲ. ಆ ಒಂದು ದುಃಖದ ಸಂದರ್ಭ ಇವತ್ತು ನಮ್ಮ ಎಲ್ಲರಿಗೂ ಕೂಡ ಇರುವಂತದ್ದು. ಪರಮಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಮತ್ತು ಅವರ ಮಾಡಿರುವಂತಹ ಸಾಧನೆ ನಾವು ಇನ್ನು ಅಪ್ಪಾಜಿಯವರ ಒಂದು ಆಶೀರ್ವಾದ ಇಡೀ ನಮ್ಮ ಭಾಗದ ಜನರ ಮೇಲೆ ಯಾವತ್ತೂ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಮತ್ತೊಬ್ಬ ಭಕ್ತರು ಕೂಡ ಇದ್ದಾರೆ, ಜೊತೆ ಮಾಜಿ ಮೇಯರ್ ಅವರು ಕೂಡ ಇದ್ದಾರೆ. ಸರ್, ಈಗ ಅಪ್ಪ ಅವರು ಇಲ್ಲ ಅನ್ನುವಂಥ ಸುದ್ದಿ ಸಾಕಷ್ಟು ಭಕ್ತರು ಕೂಡ ಈಗ ಬರ್ತಾ ಇರುವಂತದ್ದು. ಇವತ್ತು ಕಲಬುರಗಿ ಎಲ್ಲ ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದಂತ ಒಂದು ನಷ್ಟ ಆಗಿದೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ದಾಸೋಹ ನೀಡಿದಂತ ಒಬ್ಬರು ಮಹಾನ್ ಸಂತರು. ಇವತ್ತು ಕಲಬುರಗಿಯಲ್ಲಿ ಇವತ್ತು 10,000 ಮಕ್ಕಳು ಅವರ ಒಂದು ಸಂಸ್ಥೆಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡುತ್ತಾ ಇವತ್ತು ದಾಸೋಹ ಮಾಡೋ ಪರಂಪರೆಯನ್ನು ಮುಂದುವರಿಸಿಕೊಳ್ತಾ ಇವತ್ತು ಅವರು ನಿಧನ ಇವತ್ತು ತುಂಬಲಾರದಂತ ಒಂದು ನಷ್ಟ ಆಗಿದೆ. ಇವತ್ತು ಅವರು ಸಮಾಜಕ್ಕೆ ಮಾಡಿದಂತ ಸೇವೆ ಅನೇಕಗಳು. ಈಗ ತಾನೇ ಮಾಜಿ ಶಾಸಕರು ಕೂಡ ತಮ್ಮೊಡನೆ ಮಾತಾಡಿದ್ರು. ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರನ್ನು 96 ಇಸವಿಯಲ್ಲಿ ಆಗಿದ್ರು. ಆ ಒಂದು ಶರಣ ಪರಂಪರೆ ಒಂದು ಮುನ್ನಡೆಸ್ಕೊತಾ ಇವತ್ತು ಕಲಬುರಗಿಯಲ್ಲಿ ಇವತ್ತು ಅವರು ನಿಧನರಾಗಿದೆ. ಈ ಒಂದು ಶೋಕ ತಡಿಲಾರದಂತ ಇವತ್ತು ಭಕ್ತ ಸಾಗರ ಇಲ್ಲಿ ಬರ್ತಾ ಇದೆ. ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು, ಅನೇಕ ಶಾಸಕರು, ಮಾಜಿ ಶಾಸಕರು ಮತ್ತು ಭಕ್ತಾದಿಗಳು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳಿಗೆ ಕೂಡ ಇದು ಮಾನ್ಯ ಈಶ್ವರ್ ಖಂಡ್ರೆ ಅವರ ಮುಖಾಂತರ ತಿಳಿಸಲಾಗಿದೆ. ಸರ್ಕಾರಿ ಗೌರವ ಮುಖಾಂತರ ಅವರ ಒಂದು ಅಂತ್ಯಕ್ರಿಯೆ ನಡೆಸಬೇಕು. ಇವತ್ತು ಸಮಾಜ ಅಧ್ಯಕ್ಷನಾಗಿ ಇವತ್ತು ನಾವೆಲ್ಲರೂ ಇವತ್ತು ಆ ಕುಟುಂಬದ ಜೊತೆ ಇದ್ದೇವೆ. ಇವತ್ತು ಅನೇಕ ಭಕ್ತರಿದ್ದಾರೆ, ಅವರಿಗೆಲ್ಲ ಇವತ್ತು ಸಾಂತ್ವನ ಹೇಳುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ರಂಜಿತ್, ಈ ಭಾಗದಲ್ಲಿ ಪೊಲೀಸ್ ಕಮಿಷನರ್ ಅವರು ಕೂಡ ಇದ್ದಾರೆ. ಅಂದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪೊಲೀಸ್ ಕಮಿಷನರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ? ಈ ಲಿಂಗೈಕ್ಯರಾಗದ ಹಿನ್ನೆಲೆಯಲ್ಲಿ ಸುಸಜ್ಜಿತವಾದ ಬಂದೋಬಸ್ತ್ ಬಗ್ಗೆ ನಾವು ಈಗಾಗಲೇ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ. ಏನು ಭಕ್ತರು ಬರ್ತಾ ಇದ್ದಾರೆ ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ ಮತ್ತು ಗಣ್ಯಾತಿ ವ್ಯಕ್ತಿಗಳು ಯಾರು ಬರ್ತಾರೆ ಅವರಿಗೂ ಕೂಡ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆ ಮತ್ತು ಸಿಬ್ಬಂದಿಗಳ ನಿಯೋಜನೆ ಬಗ್ಗೆ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ. ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್? ಹೀಗೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಖಚಿತ ಆದ ನಂತರ ತಮ್ಮ ತಿಳಿಸ್ತೀವಿ. ಅಂತ್ಯ ಸಂಸ್ಕಾರ ಕೂಡ ಇಲ್ಲೇ ಮನೆಯಲ್ಲೇ ಮಾಡ್ತಾ ಇರುವಂತದ್ದು, ಅದೆಲ್ಲವೂ ಕೂಡ ವ್ಯವಸ್ಥೆ ಯಾವ ರೀತಿ ಇದೆ ನಿಮ್ದು? ಅಂದ್ರೆ ಭಕ್ತರು ದೊಡ್ಡ ಮಟ್ಟದಲ್ಲಿ ಬರುವಂತ ನಿರೀಕ್ಷೆ ಇದೆ. ಎಲ್ಲ ರೀತಿಯಾದ ಒಂದು ತಯಾರಿಯನ್ನು ಮಾಡ್ಕೊತಾ ಇದೀವಿ ಮತ್ತು ಸುಸಜ್ಜಿತವಾದ ಒಂದು ಬಂದೋಬಸ್ತನ್ನ ಮತ್ತು ಬರೋ ಭಕ್ತರಿಗೆಲ್ಲರಿಗೂ ದರ್ಶನ ಪಡಲಿಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನ ಮೆನ್ಸ್ ಎಲ್ಲ ಯಾವ ರೀತಿಯಾಗಿರುತ್ತೆ? ಈಗ ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಎಕ್ಸಾಕ್ಟ್ಲಿ ಎಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳು ಅಂತ ಹೇಳಲಿಕ್ಕಾಗಲ್ಲ ಮತ್ತು ಸಂಪೂರ್ಣವಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಾಳೆವರೆಗೂ ಕೂಡ ಇರುತ್ತಾ ಸರ್? ಹೇಗೆ ಏನಾದರೂ ಈಗ ಸಂಸ್ಥಾನದವರು ಯಾವಾಗ ಏನು ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೆ ತಂದಿರುವಂತದ್ದು? ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಒಂದು
ನಿರ್ದಿಷ್ಟವಾಗಿ ಅವರು ಏನಾದರೂ ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ತಮಗೂ ತಿಳಿಸ್ತೀವಿ ಮತ್ತು ಸಾರ್ವಜನಿಕರಿಗೂ ತಿಳಿಸ್ತೀವಿ. ಇದು ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಈ ಭಾಗದಿಂದ ಅಂದ್ರೆ ಒಂದು ಕಡೆಯಿಂದ ಅವರು ಭಕ್ತರು ಬಂದು ಮತ್ತೊಂದು ಕಡೆಯಿಂದ ಅಂತಿಮ ದರ್ಶನವನ್ನ ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಾಗೆ ಸಾಕಷ್ಟು ಜನ ಭಕ್ತರು ಕೂಡ ಇಲ್ಲಿಗೆ ಬರ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಈಗ ಪ್ರಾಂಗಣ ಏನಿದೆ, ಈ ಶರಣಬಸವೇಶ್ವರ ಸಂಸ್ಥಾನದ ಆ ಪ್ರಾಂಗಣದ ಉದ್ದಕ್ಕೂ ಕೂಡ ಈಗ ಸಾಕಷ್ಟು ಜನ ಭಕ್ತರು ಮತ್ತೆ ವಿಐಪಿ ಎಲ್ಲರೂ ಕೂಡ ಸಾಕಷ್ಟು ಮುಖಂಡರು ರಾಜಕಾರಣಿಗಳು ಕೂಡ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಶರಣಬಸಪ್ಪ ಅಪ್ಪ ಅಂತಂದ್ರೆ ಸುಮಾರು 90 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಭಾಗದಲ್ಲಿ ದಾಸೋಹ ವ್ಯವಸ್ಥೆ ಶರಣ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತವರು. ಸೊ ಹಾಗಾಗಿ ಅವರ ಅಗಲಿಕೆ ಇಡೀ ಕಲಬುರಗಿಯ ಜನರಿಗೆ ಇದು ನುಂಗಲಾರದ ತುತ್ತಾಗಿರುವಂತದ್ದು. 90 ವರ್ಷ ವಯಸ್ಸಿನಿಂದ ಇದ್ರೂ ಕೂಡ ಕಳೆದ 15 ದಿನಗಳ ಹಿಂದೆವರೆಗೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಲವಲವಿಕೆಯಿಂದ ಶರಣಬಸಪ್ಪ ಅಪ್ಪ ಅವರು ಇದ್ರು. ಆದ್ರೆ ಯಾವಾಗ ಲಂಗ್ಸ್ ಇನ್ಫೆಕ್ಷನ್ ಇಂದ ಮತ್ತೆ ವಯೋಸಹಜ ಕಾಯಿಲೆಗಳಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಸೊ ಹಾಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದು ಮತ್ತೆ ವಾಪಸ್ ಬರ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಸಾಕಷ್ಟು ಜನರು ಇತ್ತು. ಆದ್ರೆ ಇವತ್ತು ರಾತ್ರಿ ಅವರು ಲಿಂಗೈಕ್ಯರಾಗಿರುವಂತಹ ವಿಚಾರ ಅರಗಿಸಿಕೊಳ್ಳಕ್ಕಾಗ್ತಲ್ಲ. ಇನ್ನು ಖುದ್ದು ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣದಲ್ಲಿ ಸಾಕಷ್ಟು ಕ್ರಾಂತಿ ಇರುವಂತದ್ದು, ತಮ್ಮದೇ ಆದಂತಹ ಯೂನಿವರ್ಸಿಟಿಯನ್ನ ಕೂಡ ಹುಟ್ಟಿ ಹಾಕಿರುವಂತದ್ದು. ಇಡೀ ಶರಣಬಸವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸಾಕಷ್ಟು ಜನ 25ರಿಂದ 30 ಸಾವಿರ ವಿದ್ಯಾರ್ಥಿಗಳು ಕೂಡ ಈ ಒಂದು ಶಿಕ್ಷಣವನ್ನ ಪಡಿತಾ ಇರುವಂತದ್ದು. ಸೊ ಹಾಗಾಗಿ ಈ ಭಾಗದಲ್ಲಿ ಸಾಕಷ್ಟು ಶಿಕ್ಷಣ ಕ್ರಾಂತಿಯನ್ನ ಮಾಡಿರುವಂತಹ ಶರಣಬಸಪ್ಪ ಅಪ್ಪ ಅವರು ಇವತ್ತು ಲಿಂಗೈಕ್ಯರಾಗಿರುವಂತಹ ಸುದ್ದಿ ಅವರ ಭಕ್ತ ವೃಂದಕ್ಕೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಧಾವಿಸ್ತಾ ಇರುವಂತದ್ದು ಇಲ್ಲಿ ಅವರ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಯಾಗಿರುವಂತಹ ಬಸವರಾಜ್ ದೇಶಮುಖ್ ಅವರು ಕೂಡ ಇದ್ದಾರೆ. ಸೊ ಅಂದ್ರೆ ಅವರ ಶರಣಬಸಪ್ಪ ಅಪ್ಪ ಅವರ ಧರ್ಮ ಪತ್ನಿಯಾಗಿರುವಂತಹ ದಾಕ್ಷಾಯಿಣಿ ಅವ್ವಾಜಿ ಅವರ ಸಹೋದರರು ಕೂಡ ಇರುವಂತದ್ದು. ಅಂದ್ರೆ ಅವರೇ ಇದನ್ನ ಮುಂದೆ ನಿಂತು ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ರೆಡಿ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಸೊ ಎಲ್ಲರೂ ಕೂಡ ಈಗ ಬರ್ತಾ ಇರುವಂತದ್ದು, ಸಾಕಷ್ಟು ಜನರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು, ಎಲ್ಲರೂ ಕೂಡ ಆತಂಕ ಇರುವಂತದ್ದು. ಸೊ ಅವರಿಗೆ ಭಕ್ತರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಮಾಜಿ ಶಾಸಕರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಪ್ಪವ್ರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹಳಷ್ಟು ಜನರಿಗೆ ನುಂಗ್ಲಾರದಂತ ತುತ್ತು, ಏನ್ ಹೇಳ್ತೀರಿ? ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾಗಿರುವಂತಹ ಶರಣಬಸವೇಶ್ವರರ ಪೀಠಾಧಿಪತಿಗಳಾಗಿ ಅನೇಕ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣದ ಒಂದು ದಾಸೋಹವನ್ನ ನೀಡಿ